ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ನಮ್ಮೊಂದಿಗಿದ್ದಾರೆ. ಸರ್, ಈಗ ಕಳೆದ 2 ವರ್ಷದಲ್ಲಿ ನಿಮ್ಮ ಕ್ಷೇತ್ರ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದೀರಿ? ನೋಡಿ, 2 ವರ್ಷಗಳ ಹಿಂದೆ ಇದು ನನ್ನ 2ನೇ ಅವಧಿ. ಮೊದಲನೇ ಅವಧಿಯಲ್ಲಿ ಸಾಧಾರಣ 2,000 ಕೋಟಿಗಿಂತಲೂ ಜಾಸ್ತಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಅಂದರೆ ನಮ್ಗೆ ಯಾರಿಗೆ ಸಹ ಪುರುಸೊತ್ತೇ ಇರಲಿಲ್ಲ. ಎಲ್ಲರೂ ಸಹ ಇಡೀ ದಿನ ಬೆಳಗ್ಗಿಂದ ಸಾಯಂಕಾಲದವರೆಗೆ ಎಲ್ಲ ಕಡೆ ಗುದ್ದಲಿ ಪೂಜೆ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಬಂದಿದ್ದೀವಿ ನಮ್ಮ ಇಡೀ ಫಸ್ಟ್ ಅವಧಿಯಲ್ಲಿ. 2ನೇ ಅವಧಿಯಲ್ಲಿ ಈಗ 2 ವರ್ಷ ಆಗಿದೆ. 2 ವರ್ಷದಲ್ಲಿ ನಾವು ಕಾರ್ಪೊರೇಷನ್ನು ಮತ್ತು ಪಂಚಾಯತ್ನಲ್ಲಿ ಆಗುವಂಥ ಫಂಡ್ಗಳಿಂದ ಏನೇನು ಸಣ್ಣ ಸಣ್ಣ ಕೆಲಸ ಆಗ್ತದೆ ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗಿದೆ. ಕರ್ನಾಟಕದ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ, ದೊಡ್ಡದಾದ ಅನುದಾನ ನಮಗೆ ಸಿಗ್ತೇ ಇಲ್ಲ. ನಾವು ಸಾವಿರ ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿದಂಥ ಎಲ್ಲ ಶಾಸಕರು ಈಗ ಒಂದು 2-3 ಕೋಟಿಗೆ ನಾವು ಕೈಕಾಲು ಹೊಡೆದುಕೊಂಡು ಆಚೆ ಈಚೆ ತಿರುಗಬಾರ್ದಂಥ ಪರಿಸ್ಥಿತಿ ಬಂದಿದೆ. ಆದರೂ ಸಹ ಮೊದಲ ಅವಧಿಯಲ್ಲಿ ನಾವು ಎಲ್ಲ ಕೆಲಸಗಳನ್ನು ಸಾಧಾರಣ ಮಾಡಿದ ಕಾರಣಕ್ಕಾಗಿ ಈಗ ಉಳಿದ ಸಣ್ಣ ಸಣ್ಣ ಕೆಲಸಗಳನ್ನೇನಿದೆ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಲ್ಲ ಏನಿದೆ ಅದು ಕಾರ್ಪೊರೇಷನ್ನ ಅಧಿಕಾರಿಗಳ ಮೂಲಕ, ನಮ್ಮ ಕಾರ್ಪೊರೇಷನ್ ಹಣದ ಮೂಲಕ ಉಳಿದಂಥ ಕಾಮಗಾರಿಗಳನ್ನು ನಾವು ಮುಗಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಹಿಂದಿನ ಅವಧಿಯಲ್ಲೇ ಪಾಸಾದಂಥ ಕೆಲವು ಕೆಲಸಗಳು ಸಹ ಇದೆ. ಆ ಕೆಲಸ ಆಗ ಆಗಿರಲಿಲ್ಲ, ದುಡ್ಡೆಲ್ಲ ಆಗಿದೆ, ಪಾಸಾಗಿದೆ. ಅಂಥ ಕೆಲಸಗಳನ್ನು ಸಹ ಈಗ ಮುಗಿಸುವಂಥ ಕೆಲಸ, ಕಂಪ್ಲೀಷನನ್ನು ನಾವೀಗ 2 ವರ್ಷದಿಂದ ಮಾಡ್ತಾಯಿದ್ದೇವೆ. ಕಳೆದ 2 ವರ್ಷದಲ್ಲಿ ಈಗ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿ ಅಂತ ಬರ್ತದೆ, ಮತ್ತು ಬೇರೆ ಎಷ್ಟು ಹಣಗಳು ಬಿಡುಗಡೆ ಆಗಿದೆ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ CRF ಫಂಡ್ ಅಂತ ಬರ್ತದೆ. CRF ಫಂಡ್ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಒಂದು ಫಂಡ್. ಕೆಲವು ರಸ್ತೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ. ಈ ಒಂದು ಕೆಟಗರಿ ಇರ್ತದೆ, ಆ ರಸ್ತೆಗಳಿಗೆ CRF ಫಂಡ್ ಮೂಲಕ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತದೆ. ಆ ಫಂಡ್ ನಮಗೆ ಬಂದಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂಥ ಫಂಡು. ಅದರ ಅಭಿವೃದ್ಧಿ ಒಂದು 8-10 ಕೋಟಿಯಷ್ಟು ಅದರ ಅಭಿವೃದ್ಧಿ ಎಲ್ಲ ಆಗ್ತಾಯಿದೆ. ಅದೇ ರೀತಿ ನಮ್ಮ ಸ್ಮಾರ್ಟ್ ಸಿಟಿಯಿಂದ ಏನೆಲ್ಲ ಹಿಂದೆ ಬಂದಿತ್ತು ಅದರ ಕೆಲವು ಕಾಮಗಾರಿಗಳು ಇನ್ನೂ ಸಹ ಆಗ್ತಾನೇ ಇದೆ. ಆ ಕೆಲಸ ಆಗ್ತಾಯಿದೆ. PWಯಿಂದ ಹಿಂದೆ ನಮಗೆ ಒಂದು ವರ್ಷಕ್ಕೆ ನಾವು ಹಲವಾರು ಅಂದರೆ ಒಂದು 20-30 ಕೋಟಿಗಿಂತ ಜಾಸ್ತಿ ಫಂಡನ್ನು ಒಂದು ವರ್ಷದಲ್ಲಿ ತರ್ತಿದ್ದೆವು. 2 ವರ್ಷ ಆಯಿತು. 8 ಕೋಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಸಹ ನಮಗೆ 6 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಈಗ 6 ಕೋಟಿ ಪುನಃ 6 ಕೋಟಿಯಲ್ಲಿ ಪುನಃ ನಾವು ಅದನ್ನು ಟೆಂಡರಿಗೆ ಎಲ್ಲ ಕಳಿಸಿದ್ದೇವೆ. ಅದು ನಮ್ಗೆ ಎಲ್ಲೂ ಸಹ ಸಾಕಾಗೋದಿಲ್ಲ. ಯಾಕಂದರೆ ಇದು 2 ವರ್ಷದಲ್ಲಿ ಹೇಳಿದೆ. ಇದು ನಾವು ವರ್ಷಕ್ಕೆ 20-30 ಕೋಟಿ ಹಣವನ್ನು ತಂದು ನಾವು ಎಲ್ಲ ಕಾಮಗಾರಿಗಳನ್ನ ಮಾಡ್ತಾಯಿದ್ದೇವೆ. ಇದರಲ್ಲಿ ನಮಗೆ ಹಾಳಾದಂಥ ರಸ್ತೆಯನ್ನು ಹೊಸ ರಸ್ತೆ ಬಿಡಿ, ಅಥವಾ ಅಗಲೀಕರಣ ಬಿಡಿ, ಇದ್ದ ರಸ್ತೆಯನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಕಾಗ್ತಾಯಿಲ್ಲ ದುಡ್ಡು. ಈಗ ನಿಮ್ಮ ಕ್ಷೇತ್ರದಲ್ಲಿ ಒಂದು ಕೋಮು ಸೂಕ್ಷ್ಮ ಪ್ರದೇಶ, ಅಲ್ಲಿ ಆಗ್ತಿರುವಂಥ ಕೆಲವು ಚಟುವಟಿಕೆಗಳಾಗ್ಬೋದು, ಹಾಗೆಯೇ ಇತ್ತೀಚೆಗೆ ನಡೆದಂತಹ ಗುಂಪು ಹತ್ಯೆ, ಇನ್ನೊಂದು ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್, ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳು? ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ನಾವು ಜನರ ಬಳಿ ಹೋಗಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಮಗೆ ಪರಿಹಾರ ನೀಡುವಂಥ ವ್ಯವಸ್ಥೆ ಈಗಿಲ್ಲ. ಒಂದನೇದಾಗಿ ಪೊಲೀಸ್ ಸ್ಟೇಷನ್ನಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿನ ಸಮಸ್ಯೆ ಇದೆ. ಅಂದರೆ ಒಂದು ಸರಿಯಾದ ಜೀಪ್ಸ ಎಲ್ಲ ಕಡೆ ಸಿಗ್ತಾಯಿಲ್ಲ. ಇದು ಸಿಕ್ಕಿದಂಥ ಜೀಪ್ಸ ಅದು ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ರೀತಿಯ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಮತ್ತು ಪೊಲೀಸ್ ಅಧಿಕಾರಿಗಳ ಎಲ್ಲರೂ ಸಹ ಈ ಬೇರೆ ಬೇರೆ ಈ ರಾಜಕೀಯ ವ್ಯಕ್ತಿ ಸೋತಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರುಗಳಿರ್ಬೋದು, ಅವರ ಫೋನಿನಲ್ಲಿ ಬಂದು ಇವ್ರು ಮಾಡುವಂಥ ಕೆಲಸಕ್ಕೆ ನ್ಯಾಯ ತೊಡಸ್ಲಿಕ್ಕೆ ಆಗದೆ ಅನ್ಯಾಯ ಮಾಡುವಂಥ ಪರಿಸ್ಥಿತಿ ಸಹ ಪೊಲೀಸ್ ಸ್ಟೇಷನಲ್ಲಿ ಆಗ್ತಾಯಿದೆ. ಆದರೆ ನಾವು ನಮ್ಮ ಕಾರ್ಯಕರ್ತರಿರ್ಬೋದು, ಪಬ್ಲಿಕ್ ಇರ್ಬೋದು, ಯಾರಿಗೆ ಅನ್ಯಾಯ ಆದರೂ ಸಹ ನಾವೇ ಸ್ವತಃವಾಗಿ ನಿಂತು ಅವರ ಪರವಾಗಿ ಹೋರಾಟ ಮಾಡಿ ಅವರಿಗೆ ಅನ್ಯಾಯ ಆಗದಂಥ ರೀತಿಯಲ್ಲಿ ನ್ಯಾಯ ಸಿಗಿಸುವಂಥ ಪ್ರಯತ್ನವನ್ನು, ಅಂದರೆ ಹಿಂದೆ ನಾವು ಸ್ಟೇಷನ್ಗೆ ಹೋಗಬೇಕಂತ ಅವಶ್ಯಕತೆ ಇರಲಿಲ್ಲ. ಫೋನ್ ಮಾಡಿದರೆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾಯಿದ್ದೆವು. ಪೊಲೀಸ್ ವರ್ಕಲ್ಲಿ ನಾವು ಇಂಟರ್ಫಿರೆನ್ಸ್ ಇಲ್ಲ. ಆದರೆ ಈಗ ಪೊಲೀಸ್ ವರ್ಕಲ್ಲಿ ನಾವು ತಲೆ ಹಾಕಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಮಾಡುವಂಥ ವ್ಯವಸ್ಥೆ ಪೊಲೀಸ್ನ ಸರ್ಕಲಲ್ಲಿ ಬಂದಿದೆ. ಹಾಗಾಗಿ ನಾವೇ ಸ್ವತಃ ಇಂಟರ್ಫಿಯರ್ ಆಗಿ ನಮ್ಗೆ ಯಾರಿಗೂ ಸಹ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. 2 ವರ್ಷ ಹೇಗಾದರೂ ಕಳೀತು, ಮುಂದೆ 3 ವರ್ಷ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ತಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಿ? ಈಗ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ ತುಂಬ ಯೋಜನೆಗಳು ಮನಸ್ಸಲ್ಲಿದೆ. ಹಣದ ಕೊರತೆ ಸರ್ಕಾರದಿಂದ ಬರ್ತಾ ಇದೆ. ಹಣ ಸ್ವಲ್ಪ ರಿಲೀಸ್ ಮಾಡಿದರೆ ನಮಗೆ ಬೇರೆ ಬೇರೆ ರೀತಿಯ ಯೋಜನೆಗಳು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಈ ರೀತಿ ಯೋಜನೆಗಳನ್ನು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ಯೋಜನೆಗಳನ್ನು, ಗ್ರೌಂಡ್ ವಾಟರ್
ಡಿಪ್ಲೇಷನ್ ಆಗದಂಥ ರೀತಿಯಲ್ಲಿ ಏನು ಮಾಡಬೇಕು, ಡ್ರಿಂಕಿಂಗ್ ವಾಟರಿಗೆ ಸೋರ್ಸಸ್ಸಿಗೆಲ್ಲ ಎಲ್ಲದಕ್ಕೂ ಸಹ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಆದರೆ ಇವರ ಫಂಡ್ ಬಾರದ ಕಾರಣಕ್ಕಾಗಿ ಈಗ ನಾವು ಹಿಂದಿನ ಅವಧಿಯಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೇವೆ ಅದಕ್ಕೆ ಮುಂದುವರೆದ ಕಾಮಗಾರಿ, ಸಣ್ಣ ಸಣ್ಣ ಕಾಮಗಾರಿ ಏನಿದೆ ಆ ಕಾಮಗಾರಿಗಳನ್ನ ಮುಗಿಸುವಂಥ ಪ್ರಯತ್ನವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಮತ್ತು ಹಿಂದಿಂದ ಕೆಲವುದೆಲ್ಲ ವರ್ಕ್ ಆಗ್ತಾನೇ ಇದೆ, ಆಲ್ರೆಡಿ ಸ್ಯಾಂಕ್ಷನ್ ವರ್ಕ್ ಎಲ್ಲ ಆಗ್ತಾ ಇದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯ ರೀತಿಯಿಂದ ಜನರಿಗೆ ಸಮಸ್ಯೆ ಆಗದಂಥ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಆಗ್ತದೆ. ಹೊಸ ಯೋಜನೆ ತರಲಿಕ್ಕೆ ಸರ್ಕಾರದಿಂದ ಬಜೆಟ್ನಲ್ಲಾಗಲಿ ಯಾವುದೇ ರೀತಿ ಎಲ್ಲೇ ಆಗಲಿ ನಮಗೆ ಏನೇ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ವ್ಯವಸ್ಥೆ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ GDP ಇರುವಂಥ ಜಿಲ್ಲೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಬೆಂಗಳೂರು ನಂತರ ಸೆಕೆಂಡ್ ಹೈಯೆಸ್ಟ್ ಆಲ್ ಆಫ್ ಕರ್ನಾಟಕದಲ್ಲಿ. ನಮಗೆ ಅದೇ ರೀತಿಯ ನಾವು ಟ್ಯಾಕ್ಸ್ ಕೊಡೋದು ಸಹ ಸೆಕೆಂಡ್ ಹೈಯೆಸ್ಟ್ ಆಗಿ ಅಷ್ಟು ಟ್ಯಾಕ್ಸನ್ನು ನಾವು ಕಟ್ತಾ ಇದ್ದೇವೆ ಸರ್ಕಾರಗಳಿಗೆ. ಅದೇ ರೀತಿಯ ರೆಸಿಪ್ರೊಕೇಷನ್ ನಮಗೆ ಕರ್ನಾಟಕ ಸರ್ಕಾರದಿಂದ ಬರ್ತಾಯಿಲ್ಲ. ಅವ್ರು ಹೇಳ್ತಾರೆ ಕರ್ನಾಟಕದಿಂದ ಸರ್ಕಾರದಿಂದ ಇಷ್ಟು ಕಲೆಕ್ಷನ್ ಆಗಿದೆ, ನಾವು ಸೆಂಟ್ರಲಿಗೆ ಕಳಿಸ್ತಿದ್ದೇವೆ, ಸೆಂಟ್ರಲ್ ನಮಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೈಯೆಸ್ಟ್ GDP ರೇಟ್ ಸೆಕೆಂಡ್ ಹೈಯೆಸ್ಟ್ ನಮ್ಮದು, ನಾವು ಟ್ಯಾಕ್ಸ್ ಕಟ್ತೇವೆ ಇಷ್ಟು ಸೆಕೆಂಡ್ ಹೈಯೆಸ್ಟು, ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಧನ್ಯವಾದ. ಇದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.